ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಅವರು ರೂಲ್ಸ್ ಪ್ರಕಾರ ಹೋದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಎಕ್ಸಾಮ್ ಅನ್ನ ನಡೆಸುವಂತ ಅಥಾರಿಟಿ ಇರೋದು, ಅದಕ್ಕೆ ಅವ್ರಿಗೆ ಕೊಡಬೇಕು. ಇವರು ಮೈಸೂರು ಓಪನ್ ಯೂನಿವರ್ಸಿಟಿ ಕೊಟ್ಟು ಅಲ್ಲಿ ಬುಕ್ ಮಾಡಿಕೊಂಡು ಅವ್ರ ಮುಖಾಂತರ ಎಕ್ಸಾಮ್ ನಡೆಸಿ ಯಾರ್ಯಾರು ಅವ್ರಿಗೆ ದುಡ್ಡು ಕೊಟ್ಟಿರ್ತಾರಲ್ಲ ಅಂತ ಕ್ಯಾಂಡಿಡೇಟ್ಗಳಿಗೆ ಅವ್ರ ಮುಖಾಂತರನೇ ಅಲ್ಲಿ ರ್ಯಾಂಕ್ ಕೊಟ್ಬಿಟ್ಟು ಸುಮಾರು 15,000ಕ್ಕೂ ಹೆಚ್ಚು ಅಪ್ಲಿಕೇಶನ್ ಹಾಕಿ 15,000ಕ್ಕೂ ಹೆಚ್ಚು ಜನ ಎಕ್ಸಾಮ್ ಬರ್ತಿದ್ದಾರೆ. ಅಲ್ಲಿರ್ತಕ್ಕಂಥದ್ದು 77 ಪೋಸ್ಟು, 62 ಬಂದು ಕಿರಿಯ ಸಹಾಯಕರು, ಒಂದು 15 ಪೋಸ್ಟ್ ಬಂದು ಇದು ಅಟೆಂಡರ್ ಪೋಸ್ಟು. ಆ ಒಂದು ಪೋಸ್ಟ್ಗೆ ಕಿರಿಯ ಸಹಾಯಕರಿಗೆ 45 ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಅಟೆಂಡರ್ ಪೋಸ್ಟ್ಗೆ 40 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಸೊ ಅವರು ಇದು ಮಾಡ್ಕೊಂಡು ಈ ಮಾಮೂಲಿ ನಾರ್ಮಲ್ ಸಾರ್ವಜನಿಕರು ಎಕ್ಸಾಮ್ ಬರ್ತಿರ್ತಾರಲ್ವಾ, ಯಾರು ಅಭ್ಯರ್ಥಿಗಳು ಎಕ್ಸಾಮ್ ಬರ್ತಿರ್ತಾರಲ್ವಾ, ಅವ್ರಿಗೆ ಯಾರು ಇಲ್ಲ, ಸುಮ್ಮನೆ ಅವ್ರು ದುಡ್ಡು ಕಟ್ಟು ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರೆ ಒಂದು 1,000 ರೂಪಾಯಿ ಫೀಸು, ಒಂದು 1,000 ರೂಪಾಯಿ ಫೀಸ್, ಅದೇ ಒಂದು ಕಡಿಮೆ ಅಂದ್ರೆ ಒಂದು 1.5 2 ಕೋಟಿ ರೂಪಾಯಿ ದುಡ್ಡಾಗುತ್ತೆ. ಒಂದು ಫೀಸ್ ಕಟ್ಟಿ ಎಕ್ಸಾಮ್ ಬರೆದು ಅವ್ರಷ್ಟೇ ಮುಗಿದೋಯ್ತು, ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ. ಅವ್ರು ಯಾರು ಕೊಡ್ಬೇಕು ಅಂತ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಮೊದಲೇನೆ. ಇವರು 2014 ಮತ್ತೆ 2017ರಲ್ಲಿ ಕೆಲವೊಬ್ಬರಿಗೆ ಅವ್ರಿಗೆ ಯಾರು ಬೇಕು ಅಂತವ್ರು ಮಾತ್ರ ಸೇರಿಸ್ಕೊಂಡಿದ್ದಾರೆ ಅಂತ ಲಿಸ್ಟ್ ಹೇಳ್ತಿದ್ರು. ನೋಡಿ, ಅರ್ಹತೆ ಇಲ್ಲ. ಅವ್ರು ಬಂದು ಮಕ್ಕಳು ಡಾಕ್ಟರ್, ಸಾಮಾನ್ಯ ರೋಗಿಗಳ ಬಗ್ಗೆ ಏನು ಜ್ಞಾನನೇ ಇರೋದಲ್ಲ ಅವ್ರಿಗೆ. ಹೌದೌದು ಸರ್, 300 ಹಾಸಿಗೆ ಇರುವಂತ ಹಾಸ್ಪಿಟ್ಲಿಗೆ ಹೋಗಿ ಅನುಭವ ಇಲ್ಲದೆ ಇರುವಂತ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದಾರೆ. ದಿನಕ್ಕೆ 50 ಜನ ರೋಗಿಗಳೇ ಹೋಗೋದಿಲ್ಲ. 110 ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರುವಂತ ಬಿಲ್ಡಿಂಗ್ ಅದು. 300 ಬೆಡ್ ಇರೋದು ಅಂದ್ರೆ ಹೆಂಗಿರ್ಬೇಕು ರೋಗಿಗಳು? ಅಂದ್ರೆ ಬೆಂಗಳೂರಲ್ಲಿ ಯಾರು ರೋಗಿಗಳೇ ಇಲ್ವಾ? ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ರೋಗಿಗಳೇ ಇಲ್ವಾ? ಮುಖ್ಯರಾದಂತಹ ಟೈಗರ್ ಅರುಣಣ್ಣವರು ಏನೀಗ ಗೋಪಾಲರಾವ್ ಕೆಂಚಯ್ಯ ಅವರು ಇಬ್ಬರು ಈ ಅನ್ಯಾಯದ ಬಗ್ಗೆ ನಮಗೆಲ್ಲ ತಿಳಿಸಿದ್ದಾರೆ. ಈ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸೊಸೈಟಿಯಲ್ಲಿ ನಡೀತಾ ಇರುವಂತ ಈ ಭ್ರಷ್ಟಾಚಾರ ಬೆಳಕಿಗೆ ಬರಬೇಕು, ಅದನ್ನ ಜನರ ಮುಂದೆ. ಅಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸುಮಾರು 78 ಪೋಸ್ಟ್ಗಳಿದೆ. 78 ಪೋಸ್ಟ್ಗಳು ಕೂಡ ಹರಾಜಾಗ್ಬಿಟ್ಟಿದೆ. ಸುಮಾರು 16,000 ಜನ ಎಕ್ಸಾಮ್ ಬರೆದಿದ್ದಾರೆ. ಮಾಹಿತಿ ಪ್ರಕಾರ 16,000 ಜನ ಎಕ್ಸಾಮ್ ಬರೆದಿದ್ದಾರೆ. 16,000 ಜನ ಬೇರೆ ಎಕ್ಸಾಮ್ ಬರೆದು ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರೆ 1,000 ರೂಪಾಯಿ ತಗೊಂಡ್ಬರ್ಬೇಕು. ಅದೇ ಸುಮಾರು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಅದಲ್ದಿರ ಒಬ್ಬ ಇವ್ರ ಹತ್ರ, ಒಬ್ಬ ಅಭ್ಯರ್ಥಿ ಹತ್ರ ಅಟೆಂಡರ್ ಪೋಸ್ಟ್ಗೆ 40 ಲಕ್ಷ, ಇದಕ್ಕೆ ಬಂದ್ಬಿಟ್ಟು 45 ಲಕ್ಷ ಕಿರಿಯ ಸಹಾಯಕರಿಗೆ. ಈ ಥರ ಮಾಡ್ಕೊಂಡು ಅವ್ರಿಗೆ ಬೇಕಾದ್ರೆ ಇದು ಮಾಡ್ಕೊಂಬಿಟ್ಟು ಸಾಮಾನ್ಯ ಜನಗಳ ಕತೆ ಎಕ್ಸಾಮ್ ಬರ್ದಿರೋದು ಏನಾಗುತ್ತೆ? ಅಭ್ಯರ್ಥಿಗಳನ್ನು ಆತ್ಮಹತ್ಯೆ ಮಾಡ್ಕೋಬೇಕು ಎಕ್ಸಾಮ್ ಬರ್ದಿರೋದು. ಇವ್ರಿಗೆ ಇದು ಮಾಡಬೇಕಂತಂದರೆ ಯಾರಿಗೆ ಬೇಕು ಅವ್ರಿಗೆ ಕೊಟ್ಕೊಳ್ತಾರೆ ಅಂತಂದರೆ ಏನಕ್ಕೆ ಎಕ್ಸಾಮ್ ನಡೆಸಬೇಕಾಗಿತ್ತು? ಮತ್ತು ರೂಲ್ಸ್ ಪ್ರಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಎಕ್ಸಾಮ್ ನಡೆಸುವಂಥ ಅಥಾರಿಟಿ ಇರೋದು. ಅದಕ್ಕೆ ಕೊಡ್ದಿರೋ ಇವರು ಮೈಸೂರು ಓಪನ್ ಯೂನಿವರ್ಸಿಟಿ ಕೊಟ್ಟು ಎಕ್ಸಾಮ್ ನಡೆಸೋಂಥ ದರ್ಜೆ ನಿಂತು ಇವ್ರಿಗೆ. ಯಾಕೆಂದರೆ ಅಲ್ಲಾದರೆ ಅವ್ರಿಗೆ ಯಾರು ಬೇಕು ಅಭ್ಯರ್ಥಿಗಳು ಎಷ್ಟು ಬೇಕು ರ್ಯಾಂಕ್ ಕೊಟ್ಕೋಬೋದು, ಮತ್ತು ಯಾರಿಗೆ ಸೆಲೆಕ್ಟ್ ಮಾಡಬೇಕು ಅವ್ರಿಗೆ ಮಾಡ್ಕೋಬೋದು. ಆದರೆ ಪರೀಕ್ಷೆಯಲ್ಲೇ ಗೋಲ್ಮಾಲ್ ಆಗಿದೆ. ಪರೀಕ್ಷೆಯಲ್ಲೇ ಗೋಲ್ಮಾಲ್ ಅನ್ನೋದಕ್ಕಿಂತ ಅವ್ರಿಗೆ ಯಾರು ಬೇಕು ಅವ್ರನ್ನೆಲ್ಲ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. 2014ರಲ್ಲಿ ನೋಡಿ, ಜನರಲ್ ಮ್ಯಾನೇಜರ್ ಇರಲ್ಲ, ಅವ್ರ ಮಗಳು ಮೆಂಟಲಿ ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ 2017 ಬ್ಯಾಚಲ್ಲಿ. ಆಮೇಲೆ ಮಂಜುನಾಥ್ ಅಂತ ಅವರು, ಗಂಗಾಧರ್ ಅಂತ XGM ಅವರು, ಅವ್ರ ಮಗ ಮತ್ತು ಸೊಸೆಗೆ 2014 ಬ್ಯಾಚಲ್ಲಿ ಅಲ್ಲೇ ಕೆಲಸ ಕೊಟ್ಟಿದ್ದಾರೆ ಅವರು. ಅಂದರೆ ಇದೇ ಸೇಮ್ ಈ ಥರ ಎಕ್ಸಾಮ್ ಮಾಡಿ ಅವ್ರಿಗೆ ಯಾರು ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಕುಟುಂಬದ ಅಷ್ಟೇ ಮಾಡ್ತಾ ಇದ್ದಾರೆ. ಸಂಬಂಧಿಕರು, ಕುಟುಂಬದವರು, ಮಾಮೂಲಿ ಯಾರಿಗೆ ಸಂಬಂಧಪಟ್ಟಿರಲ್ಲ ನಿಬಂಧಕರಿದಾರಲ್ಲ ಅವ್ರಿಗೆ RCS ಅವ್ರಿಗೆ ಎಲ್ಲರಿಗೂ ಕೋಟ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ನಾವು ಒಂದು RT ಹಾಕ್ಬಿಟ್ಟು ಮಾಹಿತಿ ತಗೊಳಕ್ಕೆ ಹೋದರೆ ಅವರು ಬರಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಆಗಬೇಕಾದ್ರೆ ಈ ಸುಖಕ್ಕೆ ಏನಕ್ಕೆ ಎಕ್ಸಾಮ್ ನಡೀಬೇಕಾಗಿತ್ತು? ಅವ್ರಿಗೆ ಯಾರು ಬೇಕೋ ಅವ್ರನ್ನೇ ಕೊಟ್ಕೊಂಡು ಮುಗಿಸ್ಕೊಂಬಿಡಿ ಅವರು, ಅಲ್ವಾ ಸರ್? ನಾವು ಕೇಳ್ತಿರೋದಿದೆ, ಯಾರಿಗೆ ಬೇಕೋ ಅವ್ರಿಗೆ ಎಕ್ಸಾಮ್ ಕೊಟ್ಕೊಂಡ್ರೆ ಏನಕ್ಕೆ 16,000 ಜನಕ್ಕೆ ಅಪ್ಲಿಕೇಶನ್ ತಗೋಬೇಕಾಯಿತು? 1,000 ರೂಪಾಯಿ ಫೀಸ್ ಕಲೆಕ್ಟ್ ಮಾಡಬೇಕಾಗಿತ್ತು. ಅವ್ರ ಸಮಯ ವ್ಯರ್ಥ ಮಾಡಿ 3 ತಿಂಗಳು 4 ತಿಂಗಳು ಕೂತ್ಕೊಂಡು ಓದಿ ಎಲ್ಲ ಏನು ಫಲ ಸಿಕ್ತಿದ್ರಲ್ಲಿ? ಅವ್ರಿಗೆ ಯಾರಿಗೆ ಬೇಕು ಅವ್ರು ಕೊಟ್ಕೊಂಬೋದಾಗಿತ್ತಲ್ವಾ? ನಿಮಗೆ ಚಾಮರಾಜಪೇಟೆ ಬ್ಯಾಂಕ್ದು ದಾಖಲಾತಿ ಸಿಕ್ಕಿದೆ. ದಾಖಲಾತಿ ಇದೆ ಸರ್. ನಮ್ಮ ಮನೆಯಲ್ಲೇ ಅಭ್ಯರ್ಥಿ ಇದ್ದಾರೆ ಸರ್.
ನಮ್ಗೆ ನೋವಿಂದ ನಾವು ಈ ಥರ ಹೇಳ್ತಾ ಇದ್ದೀವಿ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಈ ಥರ 40 ಲಕ್ಷ 45 ಲಕ್ಷ ಈ ಥರದ ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ? 77 ಜನಕ್ಕೆ ಈ ಸಾರಿ ಈಗ ಪ್ರಕ್ರಿಯೆ ನಡೀತಾ ಇದೆ. 2017ರಲ್ಲಿ 14ರಲ್ಲಿ ನಡೆದಿರತಕ್ಕಂಥ ಸಂಪೂರ್ಣ ನೇಮಕಾತಿ ಸೇಮ್ ಇದೇ ಥರ ಆಗಿದೆ ತಗೊಂಡೇ ಮಾಡಿರೋದು. ಸರ್ ಬ್ಯಾಂಕ್ನ ಸ್ಟಾಫ್ ಯಾರು ಇನ್ವಾಲ್ವ್ ಆಗಿರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಡೈರೆಕ್ಟ್ರು, ಜನರಲ್ ಮ್ಯಾನೇಜರ್ಗಳು, ಮುಖ್ಯವಾಗಿ ಹಳ್ಳಿ ಚಂದ್ರಪ್ಪ ಅಧ್ಯಕ್ಷ ಆ ಥರ ಅವರೆಲ್ಲ ಇನ್ವಾಲ್ವ್ ಆಗಿದೆ. ಚಾರ್ಜ್ ಮಾಡಿದ್ದಾರೆ. ಅವ್ರ ಮುಖಾಂತರ ಯಾರು ಹೋಗ್ತಾರೆ ಅವ್ರಿಗೂ. ಇದು ಯೋಗಾನಂದ ಅವ್ರದ್ದು ಏನದು? ಆ ಯೋಗಾನಂದ ಅವ್ರದ್ದು ಯಾವಾಗ ಅದು ಸರ್ಕಾರ ಗಮನಕ್ಕಿದೆಯಾ? ಒಂದು ನಿಮಿಷ ಸರ್, ನಾನು ಇಲ್ಲಿ ತಗೊಂತ ಬರದೇ ಇರೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕೆ ರೋಗಿಗಳು ಬರೋದಿಲ್ಲ ಅಂದರೆ ಈತನಿಗೆ ಜನರಲ್ ಮೆಡಿಸಿನ್ ಬಗ್ಗೆನೇ ಗೊತ್ತಿಲ್ಲ. ಈತ ಬಂದು ಮಕ್ಕಳ ತಜ್ಞ. ಯಾರೋ ರೋಗಿಗಳು ಬಂದರೆ ಯಾವುದೇದೋ ಮೆಡಿಸಿನ್ಗಳು ಕೊಟ್ಟು ಹಿಂದೆ ಎಲ್ಲ ಸುಮಾರು ಒಂದು ಎರಡು ವರ್ಷದ ಹಿಂದೆ ಟಿ ವಿ ನೈನಲ್ಲಿ ಲೈವ್ ಬಂತು. GBA ಮುಂದೆ ಅವ್ರು ಯಾರೋ ಒಬ್ಬರು ರೋಗಿ ಅಡ್ಡ ಪರಿಣಾಮದ ಔಷಧಿ ತೊಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅದೆಲ್ಲ ಲೈವ್ ಬಂತು. ಮತ್ತು ಈತ ಸರಿಯಾಗಿ ಅಲ್ಲೇನೇ ಒಂದು ಶುಚಿತ್ವ ಅದೆಲ್ಲ ಏನಿಲ್ಲ ಅಂಥೇಳಿ ವಾಯು ಮಾಲಿನ್ಯ ಪೊಲ್ಯೂಷನ್ ಬೋರ್ಡಿಂದ ಶೋಕಾಸ್ ನೋಟಿಸ್ಗಳೆಲ್ಲ ಕೊಟ್ಟಿದ್ದಾರೆ. ಆದರೂ ಕೂಡ ಆತ ಎಂಥ ಮಂಡ ಅಂದರೆ ಬೇರೆಯವರು ಬರೋದಕ್ಕೂ ಬಿಡಲ್ಲ, ಈತನೂ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಆ ಥರ ಆಗಿ ರೋಗಿಗಳೇ ಬರ್ತಾ ಇಲ್ಲ ಸರ್ ಅಲ್ಲಿ. ಇದಕ್ಕೆ ಸಂಬಂಧಪಡ್ತಾವೆ ಯಾರು? ನಾನು ಹಿಂದೆ 9ನೇ ತಿಂಗಳಲ್ಲೇ ನಾನು GBA ಚೀಫ್ ಕಮಿಷನರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಅವ್ರಿಗೆಲ್ಲ ದೂರು ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಕ್ರಮ ತೊಗೊಂಡಿಲ್ಲ. ಇದೇ 25ನೇ ತಾರೀಕು GBA ಮುಂದೆಗಡೆ ತಮಟೆ ಚಳುವಳಿ ಬೆಳಿಗ್ಗೆ 11 ಗಂಟೆಗೆ ಇಟ್ಕೊಂಡಿದ್ದೀವಿ ಸರ್. 3 ಗಂಟೆಗೆ 11 ಗಂಟೆಗೆ ಅದು 3 ಗಂಟೆಗೆ. ಹೌದು. ನೆಕ್ಸ್ಟ್ ಇದಕ್ಕೇನು ಕ್ರಮ ಕೈಗೊಳ್ಳಿದೆ? ಮುಂದಿನ ಹಂತ ಏನು ಮಾಡಬೇಕು? ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನೀವು ಮಾತಾಡ್ತೀರಾ ಸರ್? ಇಲ್ಲ.